ಹಲೋ ರೀ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಟೆರಕೋಟಾ ಜ್ಯುವೆಲರ್ಸ್ ಮಾಡೋಕ್ಕೆ ಏನೇನು ಮಟೀರಿಯಲ್ಸ್ ಬೇಕಂತ ಹೇಳಿ ವಿಡಿಯೋ ಮಾಡಕತ್ತೀನಿ. ಇದು ನೋಡಿರಿ, ಫಸ್ಟ್ ಒಂದು ಕಾರ್ಡ್ಬೋರ್ಡ್ ತೊಗೊಂಡಿನಿ. ಇದೇನಿಲ್ಲ ಕೇಕ್ ಜೋಡಿ ಬಂದಿರ್ತೈತಲ್ರಿ ಆದಿದು, ಅದನ್ನು ತೊಗೊಂಡಿನಿ. ಆಮೇಲೆ ಕ್ಲೇ ಐತಿ, ಇದು ನೀಟಾಗಿ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕಿಟ್ಟಿರ್ತೀನಿ. ಇದನ್ನು ಒಣಗಾಕ ಅಂದ್ರೆ ಭಾಳ ಓಪನ್ ಆಗಿ ಇಡಕ್ಕೆ ಹೋಗ್ಬಾರ್ದು. ಇದನ್ನು ಇಟ್ಟರೆ ಜಲ್ದಿ ಗಟ್ಟಾಕೈತಿ. ಹಾಗಾಗಿ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿಟ್ಕೊಂಡೀನಿ. ಇದನ್ನಷ್ಟು ಹೊರಗಿಟ್ಟೀನಿ, ಇದಕ್ಕೆ ಯೂಸ್ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ. ಇದಕ್ಕೆ ಅಂದ್ರೆ ಜ್ಯುವೆಲರ್ಸ್ ಮಾಡೋಕ್ಕೆ ಆಬ್ವಿಯಸ್ಲಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ರೀ, ಇದು ಒಂದು ಸಣ್ಣ ಡಬ್ಬ್ಯಾಗ ಹಾಕಿಟ್ಕೊಂಡೀನಿ, ಅದು ಬೇಕಾಗ್ತೈತಿ. ಆಮೇಲೆ ನೀರು ಸ್ವಲ್ಪ, ಅದು ಅವಾಗವಾಗ ಗಟ್ಟಿ ಹಾಕಿರ್ತೈತಲ್ಲ, ಸ್ವಲ್ಪ ನೀರು ಹಚ್ಚಿ ಮೆತ್ತಗೆ ಮಾಡ್ಕೊಳಕ್ಕೆ ಬರ್ತೈತೆ ಅಂತಂದು ನಾ ಒಂದು ಡಬ್ಬ್ಯಾಗ ನೀರು ಇಟ್ಕೊಂಡೀನಿ. ಇದು ಹಿಂಗೆ ಸ್ಪ್ರೇ ಹಾಕೈತೆ ನೋಡಿರಿ, ಅದೊಂದು ಇಟ್ಕೊಂಡೀನಿ. ಆಮೇಲೆ ಒಂದು ಅರ್ಬಿ ಇಟ್ಕೊಂಡಿರ್ತೀನಿ. ಇದು ಕ್ಲೇ ಏನಾರು ಜಾಸ್ತಿ ನೀರಾಗಿ ಭಾಳ ಮೆತ್ತಗಾತಂದ್ರೆ ಸ್ವಲ್ಪ ಹೊತ್ತು ಇದ್ರ ಮೇಲೆ ಒಣ ಹಾಕಿದ್ರೆ ಅದೆಲ್ಲ ನೀರು ಹೀರ್ಕೊಂಡು ಒಂದು ಹದಕ್ಕೆ ಬರ್ತೈತಿ. ಹಾಗಾಗಿ ಒಂದು ಅರ್ಬಿ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಚಾಕು ಇಟ್ಕೊಂಡೀನಿ. ಇದು ಆ ಡಬ್ಬಿ ಒಳಗಿನ ಮಣ್ಣೆಲ್ಲ ತಗೊಳಕ್ಕೆ ಬೇಕಾಗ್ತೈತಿ ಅಂಥೇಳಿ ಒಂದು ಚಾಕು ಇಟ್ಕೊಂಡೀನಿ. ಇದು ಎಲ್ಲ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ವಸ್ತು ಅಂದ್ರೆ ನೈಕ್ರೋಮ್ ವೈರ್. ನೋಡಿರಿ ಇದು ಹೆಂಗೈತಿ ಅಂದರೆ ಇದು ಮೆಲ್ಟ್ ಆಗೋಕ್ಕೆ ಜಾಸ್ತಿ ಟೆಂಪ್ರೇಚರ್ ಬೇಕಾಗ್ತೈತಿ. ಹಾಗಾಗಿ ಈ ಜ್ಯುವೆಲರ್ಸ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದು ಯಾಕಂದ್ರೆ ನಾವು ಅವನ್ನ ಫೈರ್ ಮಾಡಬೇಕಲ್ರಿ ಜ್ಯುವೆಲರ್ಸ್, ಹಾಗಾಗಿ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಯೂಸ್ ಮಾಡ್ತೀವಿ ಜ್ಯುವೆಲರ್ಸ್ ಮಾಡೋಕ್ಕೆ. ನೋಡಿರಿ, ಇದ್ರೊಳಗೆ ಗೇಜ್ 26, 28 ಅಂತ ಹೀಗೆಲ್ಲ ಬರ್ತಾವೆ. ಬಟ್ ನಂಗೆ ಅದು ಅವೈಲೇಬಲ್ ಇರಲಿಲ್ಲ, ಇದು ಒಂದು ಇತ್ತು, ಹಾಗಾಗಿ ನಾನು ಇದನ್ನು ತೊಗೊಂಡೆ. ನಿಮ್ಗೆ ಗೇಜ್ 26 ಮತ್ತು 28 ಸಿಕ್ಕರೆ ತೊಗೋರಿ ಅದನ್ನು. ಇದು ನೈಕ್ರೋಮ್ ವೈರ್ ಅಂಥೇಳಿ. ಇವೆಲ್ಲ ಬೇಸಿಕ್ ರೀ, ಇನ್ನೂ ಜಾಸ್ತಿ ನಾವು ಇನ್ವೆಸ್ಟ್ ಮಾಡ್ಬೋದು ಇದ್ರೊಳಗೆ. ಇದು ನೋಡಿರಿ ಹಂಗೆ ಕಟ್ ಮಾಡಿ ಇಟ್ಕೊಂಡೀನಿ ನಾ ಈ ಉಪ್ಪಿನ ಗತೆ. ಅಂದರೆ ಇದ್ರೊಳಗೂ ಸೈಜ್ ನಾವು ದೊಡ್ಡದು ಸಣ್ಣದು ಮಾಡ್ಕೋಬೇಕಾಕೈತಿ, ಬೀಡ್ಸ್ ಸೈಜ್ ಡಿಪೆಂಡ್ ಮೇಲೆ. ಇಲ್ಲಿ ನೋಡಿರಿ ನಾ ಹಿಂಗೆ ಕಟ್ ಮಾಡಿ ಇಟ್ಕೊಂಡೀನಿ. ಇದ್ರೊಳಗೆ ಸಣ್ಣ ಸೈಜು ದೊಡ್ಡ ಸೈಜು ಎಲ್ಲ ಮಿಕ್ಸ್ ಇರ್ತಾವೆ. ಆಮೇಲೆ ಇನ್ನೊಂದು ಹಿಂಗೆ ಬೀಡ್, ಇದು ಐ ಬೀಡ್ ಅಂತಾರೆ, ಲಾಲಿಪಾಪ್ ಬೀಡ್ ಅಂತಾರೆ, ಸ್ಟಿಕ್ ಬೀಡ್ ಅಂತಾರೆ. ಇವ್ನ ಮಾಡಿ ಇಟ್ಕೋಬೇಕು. ಇವ್ನ ಮಾಡೋಕ್ಕೆ ಈಗ ವಯರ್ ಜಾಸ್ತಿ ಯೂಸ್ ಆಗ್ತೈತಿ. ಆಮೇಲೆ ಒಂದು ರೋಲಿಂಗ್ ಪಿನ್, ಇದನ್ನು ಪೆಂಡೆಂಟ್ ಅದು ಮಾಡೋಕ್ಕೆ ನಾವು ಹಿಂಗೆ ರೋಲ್ ಮಾಡ್ಕೋಬೇಕಾಕೈತಿ ಕ್ಲೇ, ಹಾಗಾಗಿ ಇದೊಂದು ರೋಲಿಂಗ್ ಪಿನ್ ಇಟ್ಕೊಂಡೀನಿ. ಇವು ನೋಡಿರಿ ಮೆಜರಿಂಗ್ ಸ್ಟಿಕ್ ಅಂತ ಹೇಳಿ, ಇವ ಐಸ್ ಕ್ರೀಮ್ ಕಡ್ಡಿನ ನಾ ಎರಡು ಅಂಟಿಸಿ ಇವು ಮೆಜರಿಂಗ್ ಸ್ಟಿಕ್ ಮಾಡಿ ಇಟ್ಕೊಂಡೀನಿ. ಹಿಂಗೆ ಇಟ್ಟು ಇದ್ರ ಮೇಲೆ ಇಲ್ಲಿ ಕ್ಲೇ ಇಟ್ಟು ಲಟ್ಸಿದ್ರೆ ಈ ಮೆಜರಿಗೆ ನಮಗೆ ಸ್ಲ್ಯಾಬ್ ರೆಡಿ ಆಗ್ತೈತಿ. ಹಾಗಾಗಿ ಇವೆರಡು ಸ್ಟಿಕ್ ಇಟ್ಕೊಂಡೀನಿ, ಮೆಜರಿಂಗ್ ಸ್ಟಿಕ್. ಆಮೇಲೆ ಕುಕ್ಕಿ ಕಟ್ಟರ್ಸ್ ನಾನಿವು ಒಂದು 4 ಅಥವಾ 5 ಪಾರ್ಟ್ ಮಾಡಿ ಹಾಕ್ತೀನಿ. ಒಂದ್ರಾಗ ಎಲ್ಲ ಹಾಕಿದ್ರೆ ಭಾಳ ಕನ್ಫ್ಯೂಸ್ ಆಗ್ತೈತಿ, ಹಾಗಾಗಿ ನಾನು 4 ಅಥವಾ 5 ಪಾರ್ಟ್ ಮಾಡಿ ಹಾಕ್ತೀನಿ. ಇವು ನೋಡಿರಿ ಕುಕ್ಕಿ ಕಟ್ಟರ್ಸ್. ನಂಗೆ ಇದು ಶಿಪ್ಪಿಂಗ್ ಚಾರ್ಜ್ ಎಲ್ಲ ಸೇರಿ 340 ರೂಪಾಯಿನೂ ಆಗಿತ್ತು. ಇವೆಲ್ಲ ಶೇಪ್ಸ್ ಭಾಳ ಯೂಸ್ಫುಲ್ ಅದಾವೆ ರೀ, ಹಾಗಾಗಿ ನಾನು ಇದೊಂದು ಸೆಟ್ ತೊಗೊಂಡು ಇಟ್ಕೊಂಡಿದ್ದೆ ಕುಕ್ಕಿ ಕಟ್ಟರ್ಸ್. ಆಮೇಲೆ ಇವೆರಡು ಪ್ಲೈಯರ್ಸ್ ಬೇಕಾಗ್ತಾವ್ರಿ. ಇದನ್ನು ನಾವು ಹಿಂಗೆ ಬೆಂಡ್ ಮಾಡ್ಕೊಳಕ್ಕೆ ಬೇಕಿದೆ. ಆ ವಯರಿಂದ ನಾವು ಇದನ್ನು ಹಿಂಗೆ ಬೆಂಡ್ ಮಾಡ್ಕೊಂಡು ಇದರಿಂದ ಕಟ್ ಮಾಡ್ಕೊಳ್ಳೋದು. ಇದು ಕಟ್ಟಿಂಗ್ ಪ್ಲೈಯರ್. ಇವು ಭಾಳ ಇಂಪಾರ್ಟೆಂಟ್ ಅದಾವೆ ರೀ. ಆಮೇಲೆ ಇದು ಒಂದು ಟೂಲ್ ಐತೆ ನೋಡಿರಿ, ಇದು ಹೋಲ್ ಮಾಡೋಕ್ಕೆ ಭಾಳ ಯೂಸ್ಫುಲ್ ಐತಿ, ಹಾಗಾಗಿ ನಾನು ಇದನ್ನು ಟೂಲ್ ಇಟ್ಕೊಂಡೀನಿ. ಆಮೇಲೆ ಇದು ಜುಮ್ಕಾ ಮೋಲ್ಡ್ ಅಂತೇಳಿ, ಇದು ಭಾಳ ಯೂಸ್ಫುಲ್ ಐತ್ರಿ ನಮಗೆ ಬೀಡ್ಸ್ ಎಲ್ಲ ಮಾಡೋಕ್ಕೆ, ಆಮೇಲೆ ಜುಮ್ಕಾ ಮಾಡೋಕ್ಕೆ ಬೇಕಾಗ್ತೈತಿ. ಇವೆಲ್ಲ ಇಲ್ಲಿವರೆಗೂ ನಾವು ಜುಮ್ಕಾ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ.
ಇವೆಲ್ಲ ಬೀಡ್ಸ್ ಮಾಡೋಕ್ಕೆ ಯೂಸ್ ಐತಿ ಈಗ ಜುಮ್ಕಾ ಮೋಲ್ಡ್ ಅಂಥೇಳಿ. ಆಮೇಲೆ ಇದಿಷ್ಟು ನೋಡಿರಿ, ಇವೆಲ್ಲ ಶೇಪ್ ತಗೊಳಕ್ಕೆ. ಇದೊಂದು ಸರ್ಕಲ್ ಶೇಪ್ ಅಂದ್ರೆ ನಾನು ಅದಕ್ಕೆ ಇದಕ್ಕೆ ಅಂತಿಲ್ಲ, ಬಟ್ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡೀನಿ, ಯಾವಾಗ ಯಾವ್ದು ಯೂಸ್ ಆಕೈತೆ ಅದನ್ನು ನೋಡ್ಕೊಂಡು ಮಾಡಕ್ಕಂತೇಳಿ. ಇದು ಬಾಟಲ್ ಕ್ಯಾಪ್ ರೀ. ಆಮೇಲೆ ಇವೆಲ್ಲ ರಿಫಿಲ್ಸ್. ಇದು ಒಂದು ಸ್ಕೇಲ್ ಇಟ್ಕೊಂಡೀನಿ, ಇದು ಒಂದು ಸ್ಪೂನ್ ಇಟ್ಕೊಂಡೀನಿ, ಈ ಶೇಪ್ ಕಟ್ ಮಾಡ್ಕೊಳಕ್ಕಂತೇಳಿ. ಇದು ಒಂದು ಶೇಪ್ ಕಟ್ ಮಾಡೋಕ್ಕಂತೇಳಿ ಇದು ಒಂದು ಇಟ್ಕೊಂಡೀನಿ. ಇದು ನೋಡಿರಿ, ಇದು ಸರ್ಕಲ್ ಶೇಪು. ಪೆಂಡೆಂಟಿಗೆಲ್ಲ ಶೇಪ್ ಮಾಡೋಕ್ಕೆ ಚಲೋ ಅನ್ನಿಸ್ತಾವೆ ಇವು. ಇದು ಒಂಥರ ಐತಿ. ಇದೊಂದು ಶೇಪು. ಇದು ಒಂದು ಐತಿ ನೋಡಿರಿ. ಇದು ನೋಡಿರಿ ಸ್ಟ್ರಾ. ಇದು ನಾನು ಈ ಸ್ಟ್ರಾನ ಕಟ್ ಮಾಡಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡೀನಿ ನೋಡಿರಿ. ಲೀವ್ಸ್ ಶೇಪ್ ಕಾಣತ್ತಿತ್ತಲ್ಲ, ಇದು ಕಟ್ ಮಾಡಿ ಪ್ರೆಸ್ ಮಾಡ್ಕೊಂಡೀನಿ, ಲೀವ್ ಶೇಪಿಗೆ ಆಗೈತಿ. ಇದರಿಂದ ಲೀವ್ ಶೇಪ್ ಡಿಸೈನ್ ಎಲ್ಲ ಭಾಳ ಚಂದ ಬರ್ತಾವೆ. ಈ ಕಡೆ ರೌಂಡ್ ಶೇಪ್ ಐತಿ. ಇದು ಒಂದು ಯಾವುದೋ ಡ್ರೆಸ್ಸಿಂದ ಕಾರ್ಡ್. ಇದು ಹಿಂಗೆ ನೆಲ್ಲಿಕಾಯಿ ಬೀಡ್ ಮಾಡೋಕ್ಕದು ಇದು ಯೂಸ್ ಆಕೈತೆ ಅಂತ ಇದೊಂದು ಇಟ್ಕೊಂಡೀನಿ. ಇವು ಎಲ್ಲ ಪೆಂಡೆಂಟ್ ಮಾಡೋಕ್ಕೆ ಯೂಸ್ ಆಕ್ಕವೆ. ಆಮೇಲೆ ಇದು ಒಂದು ಶೇಪ್ ಐತಿ. ಇವೆಲ್ಲ ಮನ್ಯಾಗ ಸಿಗೋ ಐಟಮ್ಸ್ ರೀ. ಇವನ್ನೆಲ್ಲ ಒಂದಿಷ್ಟು ಇದು ನೋಡಿರಿ, ಇದು ಟೂಲ್ ತೊಗೊಂಡೇನ, ಇದ್ರದ್ದು ಕಿಟ್ಟ ಇತ್ತು. ಇದು 7 8 ಶೇಪ್ ಬರ್ತಾವೆ ಅದ್ರೊಳಗೆ. ಅದೊಂದು ಕಿಟ್ ತೊಗೊಂಡಿದ್ದೆ. ಇವು ಒಂದಿಷ್ಟು ರಿಫಿಲ್ಸ್ ಅದಾವೆ. ಆಮೇಲೆ ಇದು ಶೇಪ್ ಎಲ್ಲ ಕಟ್ ಮಾಡ್ಕೊಳಕ್ಕಂತೇಳಿ ಇದೊಂದು ಇಟ್ಕೊಂಡೀನಿ ಬ್ಲೇಡ್. ಇದು ಒಂದು ಶೇಪ್. ಇದು ನೋಡಿರಿ ಎಷ್ಟು ಸಣ್ಣದೈತಿ. ಇದು ಇಲ್ಲೇ ರೌಂಡ್ ಶೇಪ್ ಐತಿ, ಇಲ್ಲೇ ಓವಲ್ ಶೇಪ್ ಐತಿ. ಎದ್ರದೋ ಒಂದು ಬಿದ್ದಿತ್ತು, ಹಂಗೆ ಎತ್ತಿಟ್ಕೊಂಡೀನಿ, ಅದಕ್ಕೆ ಯೂಸ್ ಆಕೈತೆ ಅಂತೇಳಿ. ಇದು ನೋಡಿರಿ, ಇದು ನೆಲ್ಲಿಕಾಯಿ ಬೀಡಿಗೆ ಯೂಸ್ ಆಕೈತೆ ಅಂತ ಇದೊಂದು ಇಟ್ಕೊಂಡೀನಿ. ಆಮೇಲೆ ಇವೆಲ್ಲ ಶೇಪ್ ನಾ ಮನ್ಯಾಗ ಮಾಡ್ಕೊಂಡೀನಿ. ಇದು ಗ್ಲೂ ಗನ್ ಬರ್ತೈತಲ್ರಿ, ಅದರಿಂದ ಮಾಡಿದ್ವಿ. ಇದರಿಂದ ಮಾಡಿದ್ದು ಶೇಪ್ ತೋರಿಸ್ತೇನೆ ನಿಮ್ಗೆ. ಇದು ನೋಡಿರಿ, ಇದೊಂದು ಶೇಪ್. ಇದು ಭಾಳ ಚಂದ ಬಂದೈತಿ, ತೋರಿಸ್ತೇನೆ ನಿಮ್ಗೆ. ಇದರಿಂದ ಮಾಡಿದ್ವಿ. ಈ ಒಂದಿಷ್ಟು ಸರ್ಕಲ್ ಹಂಗೆ. ಜಾಸ್ತಿ ನೀವು ವಸ್ತು ಯೂಸ್ ಮಾಡೋಂಗಿಲ್ಲ ನಾನು, ಇವು ಅಷ್ಟೇ. ಈಗ ತೋರಿಸಿದ್ದೇನೆ ಅವೆಲ್ಲ ಭಾಳ ಇಂಪಾರ್ಟೆಂಟ್ ಐಟಮ್ಸ್ ಅದಾವೆ. ಆಮೇಲೆ ಅದಕ್ಕಿಂತ ಜಾಸ್ತಿ ನೀವು ಮೋಲ್ಡ್ಸ್ ತೊಗೋಬೋದು. ಆಮೇಲೆ ಇವೆಲ್ಲ ಟೂಲ್ಸ್ ಅಂಗಡಿ ಒಳಗೆ ವೆರೈಟಿ ಮೋಲ್ಡ್ಸ್ ಸಿಗ್ತಾವೆ, ಅವನ್ನ ತೊಗೋಬೋದು. ಆಮೇಲೆ ಕಾರ್ವಿಂಗ್ ಟೂಲ್ಸ್ ಅಂತ ಸಿಗ್ತಾವೆ, ಅವು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಸ್ತಿ ಇನ್ವೆಸ್ಟ್ ನೀವು ಅದ್ರೊಳಗೆ ಮಾಡ್ಬೋದು. ನನಗೇನು ಈಗ ಅಷ್ಟು ಇನ್ವೆಸ್ಟ್ ಮಾಡೋದಿಲ್ಲ, ಇದ್ದಿದ್ರಾಗನ ಮಾಡ್ಕೊಂಡು ಹೋದ್ರಾತಂತ ನಾನು ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಇದಕ್ಕೆ. ಇವು ನೋಡಿರಿ, ನಾವು ಮೋಲ್ಡ್ಸ್ ತೋರಿಸಿದೆಲ್ಲ ನಾನು ಮನೆಯಾಗ ಮಾಡೀನಿ ಅಂಥೇಳಿ ಅದರಿಂದ ತೆಗೆದಿದ್ದ ಶೇಪ್ ಇವು. ಇದೊಂದು ಫ್ಲವರಿಂದ. ಇದು ಲಕ್ಷ್ಮಿ ಶೇಪ್ ನೋಡಿರಿ, ಲಕ್ಷ್ಮಿ ಎಷ್ಟು ಚಂದ ಬಂದಿತ್ತು ಸಣ್ಣ. ಇದೊಂದು ಗಣೇಶ. ಈಗ ಏನು ರೀ ಕುಕ್ಕಿ ಕಟ್ಟರ್ಸ್ ಅವು ಯೂಸ್ ಮಾಡಿದ್ವಿ ಇದೆಲ್ಲ ಶೇಪ್. ಇದೊಂದು ರೌಂಡ್ ಶೇಪು, ಇವು ಸ್ಕ್ವೇರ್, ಇವೆಲ್ಲ ನಾವು ಇವನ್ನ ಯೂಸ್ ಮಾಡಿದ್ವಿ. ಇವನು ಹೆಂಗೆ ಮಾಡೋದಂತ ತೋರಿಸ್ತೇನೆ ನಾನು ನಿಮಗೆ. ಇವು ನೋಡಿರಿ, ಇದಿಷ್ಟು ಸ್ಟಿಕ್ ಬೀಡ್ಸ್. ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ನಾವು ಯಾವಾಗ ಯಾವ ಡಿಸೈನ್ ಮಾಡ್ತೀವಿ ಅದಕ್ಕೆ ಹಾಕೋಕ್ಕೆ ಬರ್ತೈತಿ. ಇದು ನೋಡಿರಿ, ಇದೊಂದು ಪೆಂಡೆಂಟ್ ಮಾಡೋಕಿದ್ದೀನಿ, ಪೂರ ರೆಡಿಯಾಗಿ ಅದನ್ನು ತೋರಿಸ್ತೀನಿ. ಇವಿಷ್ಟು ಐಟಮ್ಸ್ ರೀ. ಇವು ರೆಡಿಯಾಗಿಂದ ಫೈರಿಂಗ್ ಮಾಡಬೇಕು ರೀ. ಇವನ್ನ ಫೈರಿಂಗ್ ಮಾಡೋದು ವಿಡಿಯೋ ಹಾಕ್ತೀನಿ ನಾನು. ಇವಿಷ್ಟು ಐಟಮ್ಸ್ ಅಂತೂ ಬೇಕಾಕ್ಕವ್ರಿ ಇದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಜ್ಯೋತಿ ಗುರು ಟೆರಾಕೋಟಾ ಜ್ಯುವೆಲರಿ ಅಂಥೇಳಿ, ಅಥವಾ ಟೆರಾಕೋಟಾ ಜ್ಯುವೆಲರಿ ಬೈ ಜ್ಯೋತಿ ಗುರು ಅಂಥೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕಂಟಿನ್ಯೂ ವೀಡಿಯೋ ನೋಡ್ಕೊತಾ ಹೋದ್ರೆ ನಿಮ್ಗೆ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕಂತ ಎಲ್ಲ ನಾನು ಇನ್ ಡೀಟೇಲಾಗಿ ಹೇಳ್ಕೊತಾ ಹೋಗ್ತೀನಿ. ಈಗ ಇದನ್ನೆಲ್ಲ ಯೂಸ್ ಮಾಡಿದ್ದ ಬೀಡ್ಸ್ ತೋರಿಸ್ತೇನೆ ನೋಡಿರಿ ನಿಮಗೆ.
ನೋಡಿರಿ ಇದು ಸ್ಟಿಕ್ ಬೀಡ್. ಇದು ಯು ಬೀಡ್ ಅಂತಲೂ ಹೇಳ್ತಾರೆ ಅಥವಾ ಗುಂಗುರು ಬೀಡ್ ಅಂತಲೂ ಹೇಳ್ತಾರೆ ಇದಕ್ಕೆ. ಅವ್ರಿ ಇವು ಹೋಲ್ ಬೀಡ್ ಇವು ಸರ ಮಾಡೋಕ್ಕೆಲ್ಲ ಭಾಳ ಯೂಸ್ ಆಕ್ಕಾವ್ರಿ. ಈಗ ಒಂದಿಷ್ಟು ಮಾಡಿಟ್ಟಿದ್ದೆ ಹಾಗಾಗಿ ತೋರ್ಸಾತೀನಿ. ಇಷ್ಟು ನೋಡಿರಿ, ನಂಬರ್ 3 ಬೀಡ್, ಇದು ನಂಬರ್ 2 ಬೀಡ್. ಸ್ವಲ್ಪ ಸಣ್ಣಗೆ ಬರ್ತೈತಿ. ಇವು ಹಸಿ ಇದ್ದಾಗ ಈ ಕಲರ್ ಇರ್ತಾವ್ರಿ, ಒಣಗಿಂದ ಈ ಕಲರ್ ಆಕ್ಕಾವ. ಇವನ್ ಫೈರ್ ಮಾಡಿಂದ ನಾವು ಇವನ್ನ ಸುಡ್ತೇವಲ್ರಿ, ಸುಟ್ಟಿಂದ ಈ ಟೈಪ್ ಬ್ಲ್ಯಾಕ್ ಕಲರ್ ಆಕ್ಕಾವ. ಇಲ್ಲದ ನೋಡಿರಿ, ಸುಟ್ಟಿಂದ ಈ ಟೈಪ್ ಬ್ಲ್ಯಾಕ್ ಕಲರ್ ಆಕ್ಕಾವ. ಈ ಬ್ಯಾಚ್ ಫುಲ್ ಆಗಿಂದ ನಾನು ನಿಮ್ಗೆ ಇವನ್ ಫೈರಿಂಗ್ ಹಾಕೋದನ್ನು ತೋರಿಸಿ ವಿಡಿಯೋ ಮಾಡಿ ಹಾಕ್ತೀನಿ. ಮೂರು ಸ್ಟೆಪ್ ಐತೆ ನೋಡಿರಿ. ಇದು ಒಂದು ಜ್ಯುವೆಲರಿ ರೆಡಿ ಆಗ್ಬೇಕಂದ್ರೆ ಎಷ್ಟು ಶ್ರಮ ಇರ್ತೈತಿ. ಪ್ಲೀಸ್ ಯಾರೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ತೊಗೊಳಕ್ಕೆ ಹೋಗಬೇಡ್ರಿ. ಆದ್ರೆ ಇಷ್ಟ ಇದ್ದು ಜಾಸ್ತಿ ಆತ್ರಿ, ಭಾಳ ರೊಕ್ಕ ಆತು, ಕೈಲೇ ಮಾಡೋದಕ್ಕೆ ಯಾಕೆ ಇಷ್ಟು, ಬೇರೆ ಕಡೆ ಕಡಿಮೆ ಸಿಗ್ತಾವೆ, ಹಾಗೆಲ್ಲ ಏನೂ ಅನ್ನೋಕೆ ಹೋಗಬೇಡ್ರಿ. ಯಾರು ಜ್ಯುವೆಲರಿ ರೆಡಿ ಮಾಡ್ತಾರಲ್ಲ ಅವರಿಗೆ ನಿಮ್ಗೆ ಇಷ್ಟ ಆದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೋರಿ. ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ರೇಟ್ ಬಗ್ಗೆ ಜಾಸ್ತಿ ಅವರಿಗೆ ಹೇಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದು ಮಾಡೋದು ಭಾಳ ತ್ರಾಸ ಇರ್ತೈತಿ. ನಾನು ಮಾಡಕತ್ತೀನಲ್ಲ, ಹಾಗಾಗಿ ನನಗೆ ಅದ್ರದ್ದು ಪೇನ್ ಏನು ಅನ್ನೋದು ಗೊತ್ತೈತಿ. ಇಷ್ಟ ಆದರೆ ತೊಗೋರಿ, ಇಲ್ಲಾಂದ್ರೆ ಇಲ್ಲ ಅಷ್ಟೆ. ಕಡಿಮೆ ಮಾಡಿರಿ ರೇಟ್, ಅಷ್ಟೇ ಹಾಕ್ರಿ ಇಷ್ಟೇ ಹಾಕ್ರಿ ಅಂತ ಅವರಿಗೆ ಅನ್ನಕ್ಕೆ ಹೋಗಬೇಡ್ರಿ. ಇಷ್ಟು ಐಟಮ್ಸ್ ಅಂತೂ ಬೇಕಾಗಬೇಕು ನೋಡಿರಿ ಇದಕ್ಕೆ. ಇದು ಎಣ್ಣೆ ಮಾತ್ರ ಒಂದು ಡಬ್ಬ್ಯಾಗ ಹಾಕಿ ಇಟ್ಕೊಂಡ್ಬಿಡ್ರಿ. ಎಣ್ಣೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಇದು ನೈಕ್ರೋಮ್ ವೈರ್, ಜುಮ್ಕಾ ಮೋಲ್ಡ್, ರೋಲಿಂಗ್ ಪಿನ್, ಇವಿಷ್ಟು ಬೇಸಿಕ್ ರೀ. ಇವೊಂದಿಷ್ಟು ಐಟಮ್ಸ್. ಇದನ್ನು ನೀವು ಮಾಡ್ಕೊತ ಹೋದಂಗೆ ನಮಗೆ ಇದ್ರೊಳಗೆ ಕ್ರಿಯೇಟಿವಿಟಿ ಜಾಸ್ತಿ ಆಕೈತಿ. ಮನೆಯಾಗಿರುವ ಐಟಮ್ಸಿಂದನೇ ಏನು ಮಾಡಬೇಕು ಏನಿಲ್ಲ ಅಂತಂದು ಐಡಿಯಾಸ್ ಎಲ್ಲ ಬರ್ಕೊತ ಹೋಗ್ತಾವೆ. ಹಾಗಾಗಿ ಕ್ರಿಯೇಟಿವ್ ಆಗಿರ್ರಿ. ನೋಡಿರಿ, ಇವೆಲ್ಲ ಮನ್ಯಾಗ ಮಾಡಿದ್ದು. ಇವು ಹೇರ್ ಕ್ಲಿಪ್, ಹೇರ್ ಬ್ಯಾಂಡ್, ಇದು ಇಯರಿಂಗ್ಸ್ ಇತ್ತು ನಂದೊಂದು ಲಕ್ಷ್ಮಿ ಪೆಂಡೆಂಟ್ ಇದ್ದಿದ್ದು, ಅದರಿಂದ ಮಾಡ್ಕೊಂಡಿದ್ದಿದ್ದು. ಇದು ಒಂದು ಹೇರ್ ಕ್ಲಿಪ್ ಅನ್ನಿಸ್ತೈತ್ರಿ, ಕ್ಲಿಪ್ ಹಾಕಿ ಮಾಡಿದ್ದೆ. ಇದು ಚಲೋ ಬಂದವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವು ಒಂದಿಷ್ಟು ಅದಾವೆ ನೋಡಿರಿ. ಇವಾಗೆಲ್ಲ ಕ್ಲೇ ಬರ್ತೈತಲ್ರಿ ಸಣ್ಣ ಹುಡುಗರಿಗೆ ಆಟ ಆಡೋಕ್ಕಂತ ಹೇಳಿ, ಅದ್ರ ಜೋಡಿ ಬಂದಿದ್ದು ಶೇಪ್ಸ್ ಇವೆಲ್ಲ ನಾ ಹಂಗೆ ಎತ್ತಿಟ್ಕೊಂಡೀನಿ, ಯಾವುದಕ್ಕಾರ ಯೂಸ್ ಆಕೈತಿ ಅಂಥೇಳಿ. ಆಮೇಲೆ ಇದು ಹಾರ್ಟ್ ಶೇಪ್ ಐತಲ್ರಿ, ಅಂಥದ್ರೊಳಗನ ಒಂದು ಕುಕ್ಕಿ ಕಟರ್ನಾಗೂ ಸ್ಮಾಲ್ ಹಾರ್ಟ್ ಶೇಪ್ ಐತಿ. ಆಮೇಲೆ ಟ್ರಯಾಂಗಲ್ ಶೇಪು ಐತಿ. ಹಂಗಾಗಿ ಇದು ಪೆಂಡೆಂಟ್ ಮಾಡಿದ್ರೆ ಅದು ಇಯರಿಂಗ್ಸ್ ಮಾಡೋಕ್ಕಾಕೈತಂತ ಹಂಗೆ ಇಟ್ಕೊಂಡೀನಿ. ಆಮೇಲೆ ಇವೊಂದಿಷ್ಟು ನಾನು ಒಂದೇ ತೋರಿಸಿದ್ದೆ ಅಲ್ರಿ, ಅದ್ರ ಜೋಡಿ ಇವೆಲ್ಲ. ಇದು ಒಂದು ಕಿಟ್